ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬನಾನಾ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಬನಾನಾ ಚಪಾತಿಗೆ ಒಂದು ಚಿಕ್ಕ ಬಟ್ಲಲ್ಲಿ ಗೋಧಿ ಹಿಟ್ಟು ಮತ್ತು 3 ಸ್ಪೂನು ಸಕ್ಕರೆ, 1/4 ಸ್ಪೂನು ಉಪ್ಪು, ಒಂದಿಷ್ಟು ಬಾಳೆಹಣ್ಣು ಹಣ್ಣಾಗಿರಬೇಕು. ಈಗ ಹೇಗೆ ಅಂತ ನಾನು ತೋರಿಸ್ತೀನಿ. ಬಾಳೆಹಣ್ಣು ಎಲ್ಲ ಹಾಕ್ಕೊಳ್ಳೋಣ, ಆಯಿತಾ. ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಾಳೆಹಣ್ಣ. ಈಗ ನೋಡಿ, ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೋಬಾರ್ದು, ಯಾಕಂದರೆ ಬಾಳೆಹಣ್ಣೆಲ್ಲ ಇರುತ್ತೆ, ಇನ್ನೂ ಸಾಫ್ಟ್ ಆಗಿಬಿಡುತ್ತೆ. ನೋಡಿಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಇದು ತುಂಬ ಸಾಫ್ಟ್ ಆಗುತ್ತೆ, ನಾವು ಬಾಳೆಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ ತುಂಬ ಸಾಫ್ಟ್ ಆಗುತ್ತೆ. ನೋಡಿಕೊಂಡು ಕಲಿಸ್ಕೊಳ್ಬೇಕು. ಇದೇನು ಇಡೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟು ಒತ್ತಿಬಿಟ್ಟು ಚಪಾತಿ ಬೇಯಿಸ್ಕೊಂಬಿಡೋಣ. ಈಗ ನೋಡಿ, ಈಗ ಚಪಾತಿ ಸಣ್ಣ ಸಣ್ಣ ಉಂಡೆಗಳಾಗಿ ತೊಗೊಂಡು, ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ, ನಾನು ಎಷ್ಟು ದಪ್ಪ ತೊಗೊತಾ ಇದ್ದೀನಿ. ಈಗ ಹೆಣ್ಗೆನ ತುಂಬ ಸಾಫ್ಟಾಗಿರುತ್ತೆ ಬಾಳೆಹಣ್ಣು ಹಾಕಿರೋದಕ್ಕೆ. ನೋಡ್ಕೊಂಡು ಜಾಸ್ತಿ ಪ್ರೆಸ್ ಮಾಡಬೇಡಿ, ನಿಧಾನಕ್ಕೆ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ಮಾಡಿ ನೀವು. ಇದಕ್ಕೆ ಯಾವುದೇ ರೀತಿ ಪಲ್ಯ ಬೇಡ, ಏನು ಬೇಡ, ಹಾಗೆ ಬೇಕಾದ್ರೂ ತಿನ್ಬೋದು. ಈಗ ಅಂದಿದ್ದಾಯಿತು. ಈಗ ಬೇಯಿಸ್ಕೊಳ್ಳೋಣ. ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಹಾಕ್ಕೊಂಡು ಇದನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಸೇಮ್ ನೀವು ಚಪಾತಿ ಹೇಗೆ ಬೇಯಿಸ್ಕೊಳ್ತೀರೋ ಹಾಗೆ ಬೇಯಿಸ್ಕೊಳ್ಳಿ. ನೋಡಿ, ಹಿಂದೆ ಮುಂದೆ ನೀಟಾಗಿ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸುತ್ತಕ್ಕೂ ನೀಟಾಗಿ ಬೇಯಿಸ್ಕೊಳ್ಳಿ. ಎಣ್ಣೆನಾದ್ರೂ ಹಾಕ್ಕೊಳ್ಬೋದು, ಇಲ್ಲ ತುಪ್ಪನಾದರೂ ಹಾಕ್ಕೊಳ್ಬೋದು. ನಾನು ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ನೋಡಿ, ಈಗ ರೆಡಿಯಾಗಿದೆ ಬನಾನಾ ಚಪಾತಿ. ಸಖತ್ ಟೇಸ್ಟಿ ಚಪಾತಿ. ನೀವು ಮಾಡಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.